ನಮಸ್ಕಾರ ರೀ ಎಲ್ರಿಗೂ. ಇವತ್ತು ರೀ ಒಂದು ಭಾಳ ಭಾರಿಯಾದಂತಹ ರೆಸಿಪಿನ ತೊಗೊಂಡು ಬಂದೀವ್ರಿ. ಇದು ನೋಡ್ರೆ ನೀವು ಅನ್ಕೋಬೋದು ಕಡ್ಬ ಮಾಡ್ಯಾರೇನು ಅಂತ್ರಿ. ಇವಾಗ ಖಾರದ ಕಡ್ಬ ನಾವು ಇವತ್ತು ನಿಮ್ಗೆ ಮಾಡಿ ತೋರ್ಸೋರಿದ್ರಿ. ಭಾಳ ಅಂದ್ರೆ ಭಾಳ ಭಾರಿಯಾಗಿ ಭಾಳ ರುಚಿಯಾಗಿ ರೆಡಿ ಆಗ್ತಾವ್ರಿ ಈ ಖಾರದ ಕಡ್ಬ. ನೀವು ಬೆಳಿಗ್ಗೆನೂ ತಿನ್ಬೋದು, ಮಧ್ಯಾಹ್ನನೂ ಮಾಡ್ಕೊಂಡು ತಿನ್ಬೋದು, ನಿಮ್ಗೆ ಯಾವಾಗ ಬೇಕು ಅವಾಗ ಮಾಡ್ಕೊಂಡು ತಿನ್ಬೋದು ರೀ. ಭಾರಿ ಅಂದ್ರೆ ಭಾರಿ ಇರ್ತಾವೆ. ಅದಕ್ಕಿಂತ ಮೊದಲು ಏನ್ರಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ಈಗ ಇದನ್ನ ಹೆಂಗೆ ಮಾಡೋದು ಅಂತೇಳಿ ನೋಡೋಣ. ಇಲ್ಲಿ ಒಂದು 2 ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿವ್ರಿ. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ರವೆನ ಹಾಕ್ಕೊಂಡಿವು, ಸಣ್ಣ ರವೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೋಬೇಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನು ಚೆನ್ನಾಗಿ ಒಂದ್ಸತಿ ಡ್ರೈ ಮಿಕ್ಸ್ ಮಾಡ್ಕೋಬೇಕಾಕೈತ್ರಿ. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ ನಾವು ಈ ಹಿಟ್ಟನ್ನು ಸ್ವಲ್ಪ ನಾದ್ಕೋಬೇಕ್ರಿ, ಚೆನ್ನಾಗಿ ನಾದ್ಕೋಬೇಕು. ಇದು ನಾವು ಚಪಾತಿ ಹಿಟ್ಟು ನಾದ್ಕೋತಿರ್ಲಿಲ್ಲ, ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ನಾದ್ಕೋಬೇಕಾಕೈತ್ರಿ. ನೋಡ್ರಿ ಇಲ್ಲಿ ಇಷ್ಟು ಇದು ರೆಡಿ ಆತ್ರಿ. ಅದನ್ನು ಮುಚ್ಚಿ ನೆನೆಯಾಕೆ ಬಿಡಬೇಕು. ಇಲ್ಲಿ ನಾವು ಕಡಲೆಬೇಳೆಯನ್ನು ನೆನೆಸಿ ತೊಗೊಂಡಿವ್ರಿ. 1 ಕಪ್ನಷ್ಟು ಕಡಲೆಬೇಳೆನ ತೊಗೊಂಡಿವು. ಇಲ್ಲಿ ಉದ್ದಿನಬೇಳೆ ತೊಗೊಂಡಿವಿ ನೋಡ್ರಿ, 2 ಸ್ಪೂನಷ್ಟು ಇವು ನೆನೆಸಿನ ತೊಗೊಂಡಿವ್ರಿ. ನೋಡ್ರಿ ಈಗ ಉದ್ದಿನಬೇಳೆ ಹಾಕ್ಕೊಂಡಾಯ್ತು ಮಿಕ್ಸಿ ಜಾರ್ದಾಗ. ಕಡಲೆಬೇಳೆಯನ್ನು ನೆನೆಸಿಟ್ಕೊಂಡಿದ್ದಿರಲ್ಲ 1 ಕಪ್ನಷ್ಟು ಕಡಲೆಬೇಳೆಗೆ 2 ಸ್ಪೂನಷ್ಟು ಉದ್ದಿನಬೇಳೆಯನ್ನು ತೊಗೋಬೇಕಾಕೈತ್ರಿ. ನಾವಿಲ್ಲಿ ಈ ಕಡಲೆಬೇಳೆಯನ್ನು ಇದ್ರೊಳಗೆ ಹಾಕೋಬೇಕಾಕೈತ್ರಿ. ಇಲ್ಲಿ ನಾವು ಹಸಿ ಖಾರನ ಹಾಕೊಳತ್ತೀವಿ. ಈ ಹಸಿ ಖಾರದಾಗ ನಾವು ಏನೇನು ಹಾಕಿವಿ ಅಂತೇಳಿ ನಿಮ್ಗೆ ಮುಂದೆ ಹೇಳ್ತಾನು. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕ್ರಿ. ಉಪ್ಪು ಸೇರಿಸಿ ಇದನ್ನು ನಾವು ಗ್ರೈಂಡ್ ಮಾಡ್ಕೊಂಬರ್ಬೇಕ್ರಿ. ತರಿಯಾಗಿ ಇದನ್ನು ಗ್ರೈಂಡ್ ಮಾಡ್ಬೇಕ್ರಿ. ಅಲ್ಲಿ ನಾವು ಹಸಿ ಖಾರ ಹಾಕಿದ್ರಲ್ಲ ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ ಮತ್ತು 1-2 ಬೆಳ್ಳುಳ್ಳಿ ಹೆಸರು ಹಾಕೋಬೇಕ್ರಿ. ಮತ್ತು ಸ್ವಲ್ಪ ಶುಂಠಿ ಮತ್ತು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ನಾವು ಕಲ್ಲಾಗ ಕುಟ್ಟಿಟ್ಕೊಂಡಿವ್ರಿ. ಆ ಖಾರನ ಇಲ್ಲಿ ಹಾಕ್ಕೊಂಡಿದ್ದೀವಿ. ಈಗ ಇದನ್ನು ನಾವು ಬೌಲ್ದಾಗ ತೆಗೆದಿಟ್ಕೊಂಡಿವಿ. ನೋಡ್ಬೋದ್ರಿ ಅದು ಸ್ವಲ್ಪ ತರಿನೇ ಐತಿ, ಪೂರ್ತಿ ಪೇಸ್ಟ್ ಮಾಡೋಕ್ಕೆ ಹೋಗಬಾರ್ದು ಅದನ್ನು. ಅದಾದಮೇಲೆ ಇದಕ್ಕೆ ಸ್ವಲ್ಪ ಆಮ್ಚೂರ್ ಪೌಡ್ರ್ ರೀ, ಡ್ರೈ ಮ್ಯಾಂಗೋ ಪೌಡ್ರ್ ಅಂತಾರಲ್ಲ ರೀ, ಅದನ್ನು ಹಾಕ್ಕೊಂಡಿವಿ. ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಕೊಳತ್ತೀವಿ. ಮತ್ತು ಇಲ್ಲಿ ಜೀರಾ ಪೌಡ್ರನ್ನು ಸ್ವಲ್ಪ ಹಾಕ್ಕೊಂಡಿವಿ ನೋಡ್ರಿ. ಆಮೇಲೆ ಇಲ್ಲಿ ಧನಿಯಾ ಪೌಡ್ರನ್ನು ಹಾಕ್ಕೊಳತ್ತೀವಿ. ಇದೆಲ್ಲ ಆದಮೇಲೆ ಇದಕ್ಕೆ ನಾವು ಹಸಿ ಬಟಾಣಿಯನ್ನು ಸೇರಿಸ್ಕೊಳತ್ತೀವಿ. ನಿಮಗೆ ಮತ್ತು ಕ್ಯಾರೆಟ್ ಅದು ಬೇಕಪ್ಪ ಅಂತಂದ್ರೆ ಸೇರಿಸ್ಕೋಬೋದು, ನಡಿತೈತಿ. ನಾವಿಲ್ಲಿ ಹಸಿ ಬಟಾಣಿಯನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳತ್ತೀವಿ ನೋಡ್ರಿ. ಎಲ್ಲನೂ ಪೂರ್ತಿ ಚೆನ್ನಾಗಿ ಆ ಪೌಡ್ರುಗಳು ಏನೇನು ಹಾಕಿರ್ತೀವಲ್ಲ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಅನ್ನೋ ತನಕ ನಾವು ಇದನ್ನ ತಿರ್ಗಾಡ್ಬೇಕ್ರಿ. ಇದಾದ್ಮೇಲೆ ಈ ಕಡೆ ಹಿಟ್ಟು ನೀವು ನೋಡ್ಬೋದು, ಆಗ ನಾವು ನಾದಿಟ್ಟಿದ್ದೀವಲ್ಲ ಅದು ನೆಂದೈತಿ. ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಇದನ್ನು ಚೆನ್ನಾಗಿ ನಾವು ಮಿದ್ಕೋಬೇಕ್ರಿ. ನೋಡ್ರಿ ಈ ಥರ ನಾವು ಇದನ್ನ ಚೆನ್ನಾಗಿ ಮಿದ್ದಿ ಆಮೇಲೆ ಉಳ್ಳಿ ಮಾಡ್ಕೊಂಡ್ರೆ ಆಯ್ತು ರೀ. ಈಗ ಈ ಸೈಜಿನ ಉಳ್ಳಿನ ನಾವು ಮಾಡ್ಕೊಳ್ಳೋಣ್ರಿ. ಎಲ್ಲನೂ ಈ ಥರ ಉಳ್ಳಿ ಮಾಡಿ ಇಟ್ಕೋಬೇಕ್ರಿ. ನೋಡ್ರಿ ಈ ಥರ ಚೆನ್ನಾಗಿ ನಾವು ಕೈಲೇ ಗುಂಡ ಮಾಡಿ ಹಿಂಗೆ ಒತ್ತಬೇಕ್ರಿ. ಒತ್ತಿ ಆಮೇಲೆ ಲಟ್ಸ್ಕೊಳೋದ್ರಿ. ಈಗೆಲ್ಲನೂ ಒಮ್ಮೆ ಮಾಡಿ ಇಟ್ಕೊಂಡ್ರೆ ಈಸಿ ಆಗ್ತೈತೆ ರೀ. ನೋಡ್ರಿ ಇಲ್ಲಿ ಎಲ್ಲನೂ ಒಮ್ಮೆ ಉಳ್ಳಿ ಮಾಡಿ ಇಟ್ಕೊಂಡಿವು. ಈಗ ಒಂದೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಈ ಥರ ನಾವು ಚೆನ್ನಾಗಿ ಲಟ್ಸ್ಕೊತ ಹೋಗ್ಬೇಕ್ರಿ. ಭಾಳ ಅಂದ್ರೆ ಭಾಳ ಭಾರಿ ಇರ್ತಾವ್ರಿ ಈ ಖಾರದ ಕಡ್ಬ. ಮತ್ತು ಹಂಗೆ ನಮ್ಮ ಖಾರದ ಹೋಳಿಗೆನೂ ಮಾಡಿ ತೋರಿಸಿವ್ರಿ. ಒಂದ್ಸತಿ ನೀವು ನೋಡಿಲ್ಪ ಅಂತಂದ್ರೆ ಚಾನಲ್ದಾಗ ಚೆಕ್ ಮಾಡ್ಬೋದು. ಈಗ ನೋಡ್ರಿ ಅದ್ರೊಳಗೆ ಆ ಸ್ಟಫಿಂಗ್ ಏನಿತ್ತು ನೋಡ್ರಿ ಅದನ್ನು ಹಾಕಿ ಈ ಥರ ನಾವು ಕಡ್ಬದ ಗತ್ತೆ ಒತ್ತಿ ಬಿಡ್ಬೇಕ್ರಿ. ಇದಕ್ಕೆ ನಾವು ಖಾರದ ಕಡ್ಬ ಅಂತೀವಿ. ಎಲ್ಲನೂ ನಾವು ಸೇಮ್ ಹಿಂಗೆ ಮಾಡ್ಕೋಬೇಕ್ರಿ. ನೋಡ್ರಿ ನಾವು ಮತ್ತು ನುಚ್ಚಿನ ಉಂಡೆ ಮಾಡ್ತಾರೆ ನೋಡ್ರಿ, ನುಚ್ಚಿನ ಉಂಡೆನೂ ಮಾಡೋದು ನಾವು ತೋರಿಸಿವು, ನೋಡ್ಬೋದ್ರಿ ನೀವು ನಮ್ಮ ಚಾನಲ್ದಾಗ ಐತಿ. ಈಗ ಈ ಥರ ಮತ್ತು ನಾವು ಮಾಡ್ಕೊಂಡು ನೋಡ್ರಿ ಮಾಡಿ ಈ ಥರ ಸೈಡ ಒತ್ಕೊಂಡ್ಬಿಡ್ಬೇಕ್ರಿ. ಇಷ್ಟ ನೋಡ್ರಿ, ಭಾಳ ಸಿಂಪಲ್. ನೋಡ್ರಿ ಎಷ್ಟು ಚಂದ ಕಡ್ಬ ಕಾಣತಾವು. ಇಷ್ಟಾದರೆ ತೆಗೆದಿಟ್ಕೋಬೇಕ್ರಿ. ನೋಡ್ರಿ ಇಲ್ಲಿ ಪ್ಲೇಟ್ದಾಗ ನಾವು ಇಷ್ಟ ಕಡ್ಬ ಮಾಡಿ ಇಟ್ಕೊಂಡಿವಿ. ಇನ್ನೂ ಒಂದು ಉಳ್ಳಿದಾವ್ರಿ, ಒಂದು 5-6 ಉಳ್ಳಿದಾವು, ಅವನು ಮಾಡ್ಕೋಬೇಕ್ರಿ. ಈ ಕಡೆ ಇವು ರೆಡಿ ಆಗ್ಯಾವ ನೋಡ್ರಿ, ಎಷ್ಟು ಚಂದ ಕಾಣಾಕ್ತಾವೆ. ಇದನ್ನು ನಾವು ಇವತ್ತು ಸ್ಟೀಮ್ ಮಾಡಂಗಿಲ್ಲ ರೀ, ಇದನ್ನು ನಾವು ನೀರಾಗಿ ಕುದಿಸ್ಬೇಕ್ರಿ. ಇಲ್ಲಿ ನೀರು ಕುದಿಯಾಕಿಟ್ಟಿವಿ ನೋಡ್ರಿ ಪಾತ್ರೆ ಒಳಗೆ. ನೀರು ಚೆನ್ನಾಗಿ ಕುದಿ ಬರತ್ತಾವ ನೋಡ್ರಿ. ನೀರು ಚೆನ್ನಾಗಿ ಕುದಿ ಬಂದಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೋಬೇಕಾಕತ್ರಿ. ಅಡುಗೆ ಎಣ್ಣೆನ ಸೇರಿಸಿ ಅದಾದಮೇಲೆ ಇದಕ್ಕೆ ಒಂದೊಂದು ಕಡ್ಬಾನ ಹಾಕಿ ನಾವು ಕುದಿಸ್ಕೋಬೇಕ್ರಿ. ನೋಡ್ರಿ ಇಲ್ಲಿ ಕಡ್ಬಾನ ನಾವು ಚೆನ್ನಾಗಿ ಬಿಡಾತೀವಿ ನೀರಾಗ ಈ ಥರ. ನೀವು ನೀರಾಗ ಹಾಕೋದ್ರಿಂದ ಎಲ್ಲ ನಾವು ಒಳಗೆ ಸ್ಟಫಿಂಗ್ ಹಾಕಿರ್ತೀವಿ ಅದು ಹೊರಗೆ ಬರ್ಬೋದು ಅನ್ಕೋಬೋದ್ರಿ. ಏನೂ ಆಗಂಗಿಲ್ಲ. ಮತ್ತು ಇವು ಕಡಬ್ರಿ ಸೈಡ್ ಹಿಂಗೆ ಬಿಟ್ಕೊಂಡು ಅಂದ್ರೂ ಏನೂ ಆಗಂಗಿಲ್ಲ ರೀ. ಒಳಗೆ ಸ್ಟಫಿಂಗ್ ಹೆಂಗೆ ಇರ್ತೈತಿಲ್ಲ ಹಂಗೆ ಇರ್ತೈತಿ ನೋಡ್ರಿ. ಈಗ ಮುಚ್ಚಿ ಒಂದು 3-5 ನಿಮಿಷ ಇದನ್ನು ಕುದಿಯಾಕೆ ಬಿಡ್ಬೇಕ್ರಿ. ನೋಡ್ರಿ ಹಿಂಗೆ ಚೆನ್ನಾಗಿ ಇವ ಕುದಿಬೇಕು. ಈಗ ನೋಡ್ರಿ ಕುದ್ದಾವು.
ಅಲ್ಲಿ ನೋಡ್ಬೋದ್ರಿ ನೀವು ನಡು ಒಂದು ಸ್ವಲ್ಪ ಸೈಡ್ ಬಿಟ್ಕೊಂಡೈತಿ, ಖರೆ ಅದ್ರೊಳಗೆ ಒಳಗೆ ನೀರು ಹೋದ್ರು ಏನೂ ಆಗಂಗಿಲ್ಲ. ಸ್ಟಫಿಂಗ್ ಹೆಂಗೆ ಇರ್ತೈತಿ ನೋಡ್ರಿ ಹಂಗೆ ಇರ್ತೈತಿ ನೋಡ್ರಿ. ಈಗ ಚೆಂದಂಗಿವ ಇನ್ನೊಂದು ಸತಿ ನಾವು ಮುಚ್ಚಿ ಕುದಾಕ್ಬಿಟ್ಟಿದ್ದು ಈಗ ಇವ ಕುದ ರೆಡಿ ಆಗ್ಯಾವ ನೋಡ್ರಿ. ಈಗ ನಾವು ಗ್ಯಾಸನ್ನು ಆಫ್ ಮಾಡಿ ಇವನ್ನ ತಕ್ಕೊಳ್ತೀವಿ ಪ್ಲೇಟ್ದಾಗ ತೆಗೆದಿಟ್ಕೋಬೇಕಾಗತ್ತೆ. ಈ ಥರ ಈ ಕಡಬ ಬರ್ತಾವ್ರಿ. ಎಲ್ಲ ಕಡಬನೂ ನಾವು ತೆಗೆದು ಇಟ್ಕೋಬೇಕ್ರಿ. ಮತ್ತು ಅದು ಆಗಲೇ ನೀರು ಉಳಿದಿರ್ತಾವ್ರಲ್ಲ ಅವ್ನು ಚೆಲ್ಲಕ್ಕೆ ಹೋಗ್ಬಾರ್ದ್ರಿ. ನಾವು ಪಾತ್ರೆ ಒಳಗೆ ನೀರು ಉಳಿದಿದ್ರಲ್ಲ ಅದ್ರೊಳಗೆ ನಾವು ಇನ್ನೊಂದು ರೌಂಡ ಈ ಕಡಬನ ಕುದಿಸ್ಕೊಳತ್ತೀವಿ. ಈ ಕಡಬ ಎಲ್ಲನೂ ಇದಕ್ಕೆ ಹಾಕಿ ಒಂದ್ರ ಮ್ಯಾಗ ಒಂದು ಕಡಬ ಬಿದ್ರೂ ಏನೂ ಆಗಂಗಿಲ್ಲ, ಚೆಂದಂಗೆ ಕುದ್ದು ಬರ್ತಾವ್ರಿ ಅವ ನೋಡ್ರಿ. ಈಗೆಲ್ಲನೂ ನಾವು ಅದ್ರೊಳಗೆ ಹಾಕಿ ಇವನು ಚೆಂದಂಗೆ ಕುದಿಸ್ಕೋಬೇಕ್ರಿ. ಈ ಕಡಬ ನೀವು ಹಂಗೆ ಬೇಕಾದ್ರೂ ಹಂಗೆ ತಿನ್ಬೋದು. ಆಮೇಲೆ ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕಿನೂ ನಾವು ತಿಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ಒಗ್ಗರಣೆ ಹೆಂಗೆ ಹಾಕೋದು ಅಂತೇಳಿ ನಿಮ್ಗೆ ಮುಂದೆ ತೋರಿಸ್ತೀವಿ ರೀ. ಈಗ ಇವನು ನಾವು ಇಲ್ಲಿ ಪ್ಲೇಟ್ದಾಗ ತೆಗೆದಿಟ್ಕೊಳತ್ತೀವಿ ನೋಡ್ರಿ. ಈಗೆಲ್ಲ ಇವು ಕುದ್ದು ರೆಡಿ ಆಗ್ಯಾವು. ಮತ್ತು ಈ ನೀರನ್ನು ನೀವು ಚೆಲ್ಲಬಾರ್ದ್ರಿ, ಕುಡಿದ್ರೂ ನಡಿತೈತಿ, ಹಂಗೆ ಸಾಂಬಾರಿಗೆ ಅದು ಯೂಸ್ ಮಾಡ್ಕೊಂಡ್ರು ನಡಿತೈತಿ. ಇಲ್ಲಿ ಈ ಕಡುಬು ಏನು ರೆಡಿ ಆಗಿದ್ದುಡ್ಲ ಇವನ್ನ ಈ ಥರ ಕಟ್ ಮಾಡ್ಕೋಬೇಕ್ರಿ. ನೀವು ಹಂಗೆ ಬೇಕಪ್ಪ ಅಂತಂದ್ರೆ ಹಂಗೂ ಮಾಡ್ಕೋಬೋದು, ನಡಿತೈತಿ. ಬಟ್ ಹಿಂಗೆ ನಾವು ಕಟ್ ಮಾಡೋದ್ರಿಂದ ಇನ್ನೂ ಚಲೋ ರೀ ತಿರ್ವ್ಯಾಡಕ್ಕೆ. ನಾವು ಒಗ್ಗರಣೆ ಒಳಗೆ ಈ ಥರ ನೀವು ಕಟ್ ಮಾಡ್ಕೋಬೇಕಾಗತ್ತೆ ರೀ. ಆಮೇಲೆ ಇಲ್ಲಿ ಒಂದು ಪಾತ್ರೆ ಒಳಗೆ ಸ್ವಲ್ಪ ಎಣ್ಣೆಯನ್ನು ಕಾಯಕ್ಕೆ ಇಟ್ಕೊಂಡಿವ್ರಿ. ಎಣ್ಣೆ ಚೆಂದಂಗಿ ಕಾದಾದ್ಮೇಲೆ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕ್ಕೋಬೇಕ್ರಿ. ಸಾಸಿವೆ ಜೀರಿಗೆ ಚೆಂದಂಗಿ ಚಿಟಪಟ ಅಂದಾದ್ಮೇಲೆ ಬಿಳಿ ಎಳ್ಳನ್ನು ಸೇರಿಸ್ಕೊಳತ್ತೀವಿ ರೀ. ಬಿಳಿ ಎಳ್ಳನ್ನು ಚೆನ್ನಾಗಿ ಚಟಪಟ ಅನ್ಬೇಕು. ಆಮೇಲೆ ಅದಕ್ಕೆ ಒಂದು 3 ಕೆಂಪು ಮೆಣಸಿನ್ಕಾಯನ್ನು ಮತ್ತು ಕರಿಬೇವನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇಲ್ಲಿ ಮೆಣಸಿನ್ಕಾಯಿ ಬೇಕಪ್ಪ ಅಂತಂದ್ರೆ ಹಾಕ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡಿದ್ರೆ ನಡಿತೈತ್ರಿ. ಈಗ ಅದ್ರೊಳಗೆ ನಾವು ಕಟ್ ಮಾಡಿ ಇಟ್ಕೊಂಡಂಥ ಈ ಕಡಬನ ಸೇರಿಸ್ಕೋಬೇಕ್ರಿ. ಖಾರದ ಕಡಬನ ಸೇರಿಸಿ ಈ ಥರ ಇವು ಎಲ್ಲನೂ ಚೆನ್ನಾಗಿ ಒಗ್ಗರಣೆ ಒಳಗೆ ಮಿಕ್ಸ್ ಆಗುವಂಗೆ ಈ ಥರ ಮಾಡ್ಕೋಬೇಕು ನೋಡ್ರಿ. ಹಿಂಗೆ ನಾವು ಎಲ್ಲನೂ ಮಾಡ್ಕೊಂಡು ಆದಮೇಲೆ ಅದಕ್ಕೆ ಸ್ವಲ್ಪ ಮ್ಯಾಗ ಕೆಂಪು ಖಾರನ ಉದುರಿಸ್ಕೊಳತ್ತೀವಿ. ಕೆಂಪು ಖಾರ ಉದುರಿಸಿ ಮತ್ತು ಅದ್ರ ಮ್ಯಾಗ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಚೆಂದಂಗೆ ಮಿಕ್ಸ್ ಮಾಡ್ಕೊಂಡ್ರೆ ಮುಗೀತು ನೋಡ್ರಿ. ಖಾರದ ಕಡಬ ಭಾಳ ಅಂದ್ರೆ ಭಾಳ ಭಾರಿಯಾಗಿ ರೆಡಿ ಆಗ್ಯಾವು. ನೀವು ಒಂದ್ಸತಿ ಟ್ರೈ ಮಾಡಿ ನೋಡ್ರಿ. ಈ ಥರ ಪೂರ್ತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ ನೋಡ್ರಿ. ಎಷ್ಟು ಚಂದ ಕಾಣತೈತಿ, ಖಾರನೂ ಎಲ್ಲ ಜೊತೆ ಮಿಕ್ಸ್ ಆಯಿತು. ಮಿಕ್ಸ್ ಆದಮೇಲೆ ಕಲರ್ ನೋಡ್ರಿ ಎಷ್ಟು ಚಂದ ಕಾಣಿಸಾಕತೈತಿ. ಈ ಖಾರದ ಕಡಬನೂ ನೀವು ಮಾಡಿರಿ. ಹಂಗೆ ಖಾರದ ಹೋಳಿಗೆ ಬೇಕಪ್ಪ ಅಂತಂದ್ರೆ ನಮ್ಮ ಚಾನಲ್ದಾಗ ಐತಿ, ಆಗಲೇ ಹೇಳ್ದಂಗೆ ಒಂದ್ಸತಿ ಚಾನಲ್ದಾಗ ನೋಡ್ಕೊಂಬರ್ರಿ. ಈಗ ಇದನ್ನ ಪ್ಲೇಟ್ದಾಗ ನಾವು ಸರ್ವ್ ಮಾಡ್ಕೊಳತ್ತೀವಿ ನೋಡ್ರಿ. ಪ್ಲೇಟ್ದಾಗ ಸರ್ವ್ ಮಾಡ್ಕೊಂಡು ತಿಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಐತ್ರಿ. ಈ ರೆಸಿಪಿ ನೀವು ಟ್ರೈ ಮಾಡಿರಿ. ಹಂಗೆ ಮಂದೆಲ್ಲ ಕೂಡಿ ಪ್ರೀತಿಯಿಂದ ತಿನ್ನಿರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಧನ್ಯವಾದಗಳು.